ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಬಿಜೆಪಿ ಲೇವಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸೂಟ್ಕೇಸ್ ಬ್ರೀಫ್ ಕೇಸ್ ರಾಜಕೀಯ ಮಾಡಿದವರು ಯಾರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬಾಂಬೆ ಬಾಯ್ಸ್ನ ಕರೆದುಕೊಂಡು ಹೋದವರು ಯಾರು? ಬಿಜೆಪಿ ಅಧ್ಯಕ್ಷ ಸಾಮ್ರಾಟ್ ಅಶೋಕ್ ಎಷ್ಟು ಕೋಟಿಗೆ ಬಾಳ್ತಾನಂತೆ? ನನ್ನನ್ನ ಬಿಜೆಪಿಯ ಚಾರ್ಟೆಡ್ ಅಕೌಂಟೆಂಟ್ ಮಾಡಬೇಡಿ. ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸೂಟ್ ಕೇಸು ಬ್ರೀಫ್ ಕೇಸ್ ರಾಜಕೀಯ ಮಾಡಿದವರು ಯಾರು? ಬಾಂಬೆ ಬಾಯ್ಸ್ನ ಕರೆದುಕೊಂಡು ಹೋದವರು ಯಾರು? ಬಿಜೆಪಿ ಅಧ್ಯಕ್ಷ ಸಾಮ್ರಾಟ್ ಅಶೋಕ್ ಎಷ್ಟು ಕೋಟಿಗೆ ಬಾಳ್ತಾನಂತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬ್ರೀಫ್ ಕೇಸು ಆಪರೇಷನ್ ಕಮಲ ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ? ಅವ್ರೇನು ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋಗೋದು. ಮತ್ತೆ ಲೇವಡಿ ಮಾಡೋ ಬದಲು ಲೀಡರ್ ಆಫ್ ಅಪೋಸಿಷನ್ ಮತ್ತೆ ಅಧ್ಯಕ್ಷರ ಪರಿಸ್ಥಿತಿ ಏನಿದೆ ಅಂತ ನೋಡಿ. ಯತ್ನಾಳ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದನ್ನ ಅವ್ರು ಕೇಳ್ಕೊಂಡ್ರೆ ಸಾಕು. ಬಿಜೆಪಿ ಎಲ್ಲಿದೆ ಅನ್ನೋದು ಹುಡುಕ್ಬೇಕಾಗಿದೆ ಪರಿಸ್ಥಿತಿ. ಇನ್ನು ಬೇರೆ ಏನಾದ್ರು ಮಾತಾಡಬಾರ್ದು. ರಾಜ್ಯದಲ್ಲಿ ಇರ್ತಕ್ಕಂಥ ಬರ, ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ, ಇವೆಲ್ಲ ಮಾತಾಡೋಕೆ ಅವ್ರಿಗೆ ಇದೂ ಇಲ್ಲ, ಗೊತ್ತೂ ಇಲ್ಲ. ಬರೀ ಗಂಜಲ ಸಗಣಿ ಮಾತಾಡೋ ಜನಕ್ಕೆ ಇದು ಬಿಟ್ಟು ಬೇರೆ ಏನು ಮಾತಾಡಕ್ಕೆ ಬರಲ್ಲ. ಸೂಟ್ ಕೇಸು ಬ್ರೀಫ್ ಕೇಸು ಆಪರೇಷನ್ ಕಮಲ ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ? ಅವ್ರೇನು ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋಗೋದು. ಮತ್ತೆ ಲೇವಡಿ ಮಾಡೋ ಬದಲು ಲೀಡರ್ ಆಫ್ ಅಪೋಸಿಷನ್ ಮತ್ತೆ ಅಧ್ಯಕ್ಷರ ಪರಿಸ್ಥಿತಿ ಏನಿದೆ ಅಂತ ನೋಡಿ. ಯತ್ನಾಳ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದನ್ನ ಅವ್ರು ಕೇಳ್ಕೊಂಡ್ರೆ ಸಾಕು. ಬಿಜೆಪಿ ಎಲ್ಲಿದೆ ಅನ್ನೋದು ಹುಡುಕ್ಬೇಕಾಗಿದೆ ಪರಿಸ್ಥಿತಿ. ಇನ್ನು ಬೇರೆ ಏನಾದ್ರು ಮಾತಾಡಬಾರ್ದು. ರಾಜ್ಯದಲ್ಲಿ ಇರ್ತಕ್ಕಂಥ